ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ, ಹೇಳು ಬಾಬಾ. ಕಾಳೆ ಎಲ್ಲ ಇದೆಯಾ? ಏಕೆ? ಎಲ್ಲಿದೆಯಾ ಅಂದೆ. ಮನೆನಾಗೆ. ನಾನು ಮನೆಯಿಂದ ಹೊರಗಿವ್ನೆ, ಬಾ. ಓ, ನಾನು ನೋಡಕ್ಕೆ ಮನೆ ಗಂಟೆ ಬಂದಿದ್ಯಾ? ಬಂದೆ ಇರು. ಬಾಬು, ನೀನ್ ಎಲ್ಲಿ ಇನ್ಮ್ಯಾಕ್ ನನ್ನ ತಾವು ಮಾತಾಡಕ್ಕಿಲ್ಲ ಅಂತ ಭಯ ಬಿದ್ದುಬಿಟ್ಟಿದ್ದೆ. ಮಾತಾಡೋದಷ್ಟೇ ಅಲ್ಲ, ಇನ್ಮೇಲೆ ಮುಖನೂ ತೋರಿಸ್ಬೇಡ ಅಂತ ಹೇಳ್ಬಿಟ್ಟು ಹೋಗಿ ಬಂದೆ. ತಗೊಳ್ಳ, ಇದೊಳ್ಳೆ ಕಥೆ ಆಯ್ತಲ್ಲ. ಮಾತಾಡ್ಬೇಕು ಬಾ ಅಂತ ಕರೆದ್ಬಿಟ್ಟು ಈ ಮುಖ ತೋರಿಸ್ಬೇಡ ಅಂತಂದ್ರೆ ನನ್ನ ತಲೆನೆಲ್ಲಾದ್ರೂ ಅಡಾಕ್ ಬಿಡ್ಬೇಕಾಯ್ತದ? ಕೈ ನಿನ್ನೆ ನೀನು ಮಾಡಿದ ಕೆಲಸದಿಂದ ರಾತ್ರಿ ಮನೆಯಿಂದ ಆಚೆ ಮಕ್ಕಳಂಗಾಯ್ತು. ಅವಳು ನಿನ್ನ ಮನೆಯಿಂದ ಆಚೆಗೆ ಹಾಕ್ಬಿಟ್ಲಾ? ನಿನ್ನ ಮಕನೇ ನೋಡಬಾರ್ದು ಅಂತಿದ್ದೆ, ಇವಳು ಬೇರೆ ಬಂದು ನೋಡೋ. ನಿನ್ನೆ ನಿನ್ ಜೊತೆ ಬಂದೆ ಅನ್ನೋ ಸಾದ್ರ ತಗೊಂಡು ಇವತ್ತು ಬರಬೇಡ, ಬರ್ತೀನಿ ನಾನು. ಯೋ ನಿಂತ್ಕಳಯ್ಯ, ನಾನ್ ನಿನ್ನ ರಾಜನಾಗ್ ನೋಡ್ಕೊಂತ ಇದ್ರು ಅವಳ ಮನೆನಾಗೆ ಆಳಂಗ್ ಬಿದ್ದಿದ್ಯಲ್ಲಯ್ಯ. ನಾಚಿಕೆ ಆಗಕ್ಕಿಲ್ವ ನಿನ್ಗೆ? ನಾನು ಅಲ್ಲೇನು ಆಳಂಗಿಲ್ಲ. ಇಲ್ಲಿ ಓ, ಇನ್ನು ನಿನ್ನ ಮನೆಯಾಗೆ ರೇಷ್ಮೆ ಡ್ರೆಸ್ ಹಾಕೊಂಡ್ರು ಆಳಂಗಿದ್ದೆ. ಅಲ್ಲಿ ಮೆಸ್ನ ಕೆಲಸ ಮಾಡ್ಕೊಂಡು ಮನೆ ಯಜಮಾನನ್ ತರ ಇವನಿ. ಏನು ಯಜಮಾನನ? ಯಜಮಾನ ಅಂತೆ. ಹೇ, ತಟ್ಟೆ ತೊಳೆಯೋ ಕೆಲ್ಸಕ್ಕೆ ಕಾಸಿಲ್ದೆ ಆಳನ್ ಮಡಿಕೊಂಡವಳವಳು. ಹೋಗಿ ಹೋಗಿ ಅಂತೊಳಗೆ ಚಿನ್ನದ ಬಳೆ ಕೊಡ್ಸಿದ್ಯಲ್ಲ, ಬುದ್ಧಿಗೆ ಏನ್ ಹೇಳ್ಬೇಕು? ಬಾಳೆನಾರು ಕೊಡಿಸ್ತೀನಿ, ಬಾಗ್ಲೇನಾರು ಕೊಡಿಸ್ತೀನಿ. ನಿಂಗ್ಯಾಕೆ? ಏ, ನಿಂತ್ಕ ಬಾಬು. ನನ್ನ ಮೇಲೆ ಕೋಪನ ಯಾಕೆ ಅಕ್ಕನ ಮ್ಯಾಗ ತೋರಿಸಿದ್ಯಾ? ಸಂಜೆ ಮ್ಯಾಗ ಸಿಗು, ಕುತ್ಕೊಂಡು ಮಾತಾಡೋಣ. ಕೈ ಸಿಕ್ಕಿ ತಗೊಂಡು ಬಾರಿಸ್ಬಿಡ್ತೀನಿ ಆ ಕಡೆ ತಲೆ ಹಾಕಿದ್ರೆ. ಯೋ, ಯಾವತ್ತಿದ್ರು ನಿಮ್ಗೆ ಈ ಮನೆನೇ ಗತಿ. ಚಂದಾಗ್ ಗೆಪ್ತಿ ಮಾಡಿಕ. ಅಂತ ಪರಿಸ್ಥಿತಿ ಬಂದ್ರೆ ಒಂದ್ ಕ್ವಾರ್ಟರ್ ತಗೊಂಡು ಅದಕ್ಕೆ ಕಿಸಾ ಬೆರೆಸಿ ಕೂಡ ಸತ್ತೋಯ್ತೀನಿ ಹೊರತಾಗಿ ನಿಂತವಂತೂ ಬರಕ್ಕಿಲ್ಲ. ಏ ಬಾಬು, ಬಾಬು. ನಿಂತ್ಕ, ಒಳಗ್ ಬರಬೇಡ ನೀನು. ಸಾನೆ ಮೋಸ ಕಣಮ್ಮೆ. ನಾನು ನೀಟಾಗಿ ಸ್ನಾನ ಮಾಡ್ಕೊಂಡು ಬಂದೀವ್ನಿ. ಏನ್ ತಾನ ಮಾಡ್ಕೊಂಡ್ ಬಂದಿರೋದ್ ನೀನು? ರಾತ್ರಿ ಪೀನ ಬಾತಾರೆ ಎದ್ದು ತಾನ. ಇನ್ಮೇಲೆ ನಾವು ಮುಟ್ಟೋದು ಇಲ್ಲ ಬಿಡು. ಹೊಳಿ ಅಂದ್ರೆ ಕರ್ಕೊಂಡು ಹೋಗಿದ್ದೆ, ಅವ್ರಿಗೂ ಕುಡಿಸ್ಬಿಟ್ಟು ಹೆಂಗೆ? ಅವನ ಜೊತೆ ನಾನು ಯಾಕೆ ಕುಡಿಲಿ? ಮರ್ವಾದೆ. ಹಾಂ, ಹೆಂಡ್ತಿನ ಬಿಟ್ಟವ್ರಿಗೆಲ್ಲ ಮರವಾದ ಕೊಡ್ತಾ ಕೂತ್ಕೋತಾರೆ. ನೀನ್ ನನ್ನ ಬುಟ್ಟ ಮ್ಯಾಕು ನಾನು ನಿನ್ನ ಗಂಡ ಅಂತಲೇ ಅನ್ಕೊಂಡಿದ್ದು. ಇಲ್ದೆ ಹೋಗಿದ್ದಿದ್ರೆ ಇವತ್ತು ನೀನ್ ಇಲ್ಲಿರ್ತಿದ್ದ? ನಿನ್ನನ್ನು ಒಳಗೆ ಬಿಟ್ಕೊಂಡಿರೋದು ನೀನು ಮಾಡಿದ ತೆಪ್ಪನೆಲ್ಲ ಕ್ಷಮಿಸಿ ನಿನ್ನ ಜೊತೆ ನಾನು ತಿರ್ಗಾ ಜೀವನ ಮಾಡಬೇಕು ಅಂತಲ್ಲ. ನಿಂಗೆ ಯಾವುದು ಆಸರೆನೇ ಇರ್ಲಿಲ್ವಲ್ಲ, ಅದಕ್ಕೆ ಪುಟ್ಟಕ್ಕನ ಗಂಡ ಬೀದಿಲ್ ಬಿದ್ದವನೆ ಅಂತ ಕೇಳಿಸ್ಕೊಳ್ಳೋದು ನನಗೆ ಇಷ್ಟ ಇರಲಿಲ್ಲ. ಅಂದ್ರೆ ನೀ ಹೇಳ್ತಾ ಇರೋದು ನನ್ನ ಮ್ಯಾಕೆ ನಿಂಗೆ? ಆಚೆಗೆ ನಡಿ ನೀನು. ನೀನ್ ಮಾಡ್ರ ತೆಪ್ಪನ ನಾನೀಗ ಕ್ಷಮಿಸ್ಬಿಟ್ರೆ ಅದೇ ರೂಢಿ ಆಗ್ಬಿಡ್ತದೆ. ನಿನ್ ಬುದ್ಧಿ ಬರೋ ಗಂಟ ಮನೆ ಒಳಗೆ ಬರಬೇಡ. ಪರವಾಗಿಲ್ವೇ? ನಮ್ಮ ಅವ್ವನೂ ಕಡಕಾಗೆ ಮಾತಾಡ್ತಿದ್ದಾಳೆ. ಅವ್ವ, ಈಗ್ಲಾದ್ರೂ ಯಾರನ್ನ ಎಲ್ಲಿಡ್ಬೇಕು ಅನ್ನೋದು ಅರ್ಥ ಮಾಡ್ಕೊಂಡು ನಿರ್ಧಾರ ಮಾಡು. ಹೇಯ್, ಬಾರೆ ನೀನ್ ಒಳಕ್ಕೆ. ಯಾರನ್ನ ಕೇಳಿ ಕೌಸಲ್ಯ ಅವ್ರ ಮೇಲೆ ದೂರು ಕೊಟ್ಟೆ ನೀನು? ಬಾಯ್ ಬಿಡು. ನೀನೇ ದೂರು ಕೊಟ್ಟಿರೋದು ಅಂತ ನಂಗೆ ಗೊತ್ತು. ಅವ್ವ, ನಾನು ಈ ವಿಷಯನ ನಿಂಗೆ ನೆನ್ನೆನೇ ಹೇಳಬೇಕು ಅನ್ಕೊಂಡೆ, ಆದ್ರೆ ನೀನು ನನ್ನ ಜೊತೆ ಮಾತಾಡಕ್ಕೆ ತಯಾರಿರ್ಲಿಲ್ಲ. ಇವಳ ಜೊತೆಯಾಗಿ ನೀನು ಹೋಗಿದ್ದಲ್ಲಪ್ಪ, ನೀನು ಹೇಳ್ಬೋದಾಗಿತ್ತಲ್ಲ. ನಾನು ಏಟ್ ಹೇಳಿದ್ರು ಮಿಸ್ ಕೇಳಿಲ್ಲವ. ಕಂಪ್ಲೇಂಟ್ ಕೊಟ್ಟಿದ್ದು ಒಳ್ಳೇದಾಯ್ತು ಬಿಡವ. ಮುಂದೆ ಏನಾದರೂ ಪ್ರಾಬ್ಲಮ್ ಆದ್ರೆ ಮೊದಲು ಕಂಪ್ಲೇಂಟ್ ಕೊಟ್ಟಿರೋದು ನಾವು ಅಂತ ಆಗತ್ತೆ. ಅಯ್ಯೋ, ಇನ್ನು ಏನ್ ಆಗ್ಬೇಕು ಅಂತ ಹೇಳ್ತಿದ್ಯೆ? ಬಿಡ್ತು ಅನ್ನೋ. ಅಯ್ಯೋ ದೇವ್ರೇ, ನನ್ಗೆ ಎಂತ ಮಕ್ಳು ಹುಟ್ಬಿಟ್ಟವ್ರಪ್ಪ. ಒಬ್ರು ಒಂದು ಮಾತು ಕೇಳಕ್ಕಿಲ್ವೇ? ಎಲ್ಲ ಈ ವಯಂದೆಯ ಬುದ್ಧಿ.
ಅವ್ವ ನೀನು ಬಯೋದಿದ್ರೆ ನೇರವಾಗಿ ಬೈ, ಯಾರ್ಯಾರನ್ನೂ ಕಂಪೇರ್ ಮಾಡ್ಬಿಟ್ಟು ಬೈಬೇಡ. ಅವ ನಿಮ್ಗೆ 7 ಜನ ಮೆಸ್ ದೂರ ಕೊಟ್ಟಿದ್ದು ತೆಪ್ಪೆಯ, ನಿಮ್ಮ ಮಾತು ಕೇಳಬೇಕಿತ್ತು. ಆದರೆ ಒಳ್ಳೆಯವ್ರ ಮ್ಯಾಕೇನು ದೂರ ಕೊಟ್ಟಿಲ್ವಲ್ಲವ? ಅದೇ ಮತ್ತೆ ಇದಕ್ಕೆಲ್ಲ ಒಂದೇ ಪರಿಹಾರ. ನನ್ನ ತಂಗಿಯವನಿಗೆ ಆಗಿದ್ದೆ, ಈಗ ಸಹನವ್ರಿಗೂ ಆಗೈತೆ. ಎಲ್ಲನೂ ಬಿಟ್ಟು ಅವನೇ ನಂಬ್ಕೊಂಬಂದವ್ರನ್ನ ಬಿಟ್ಕೊಟ್ಟು ಮಾತಾಡೋಕ್ಕೆ ಅದು ಹೆಂಗೆ ಮನ್ಸು ಬರ್ತೈತೆ? ಯಾರೇನೇ ಅಂದ್ರೂ ಗಂಡ ಅದನ್ನು ಹೆಂಡತಿ ಪಕ್ಕನೇ ನಿಲ್ಬೇಕು. ಹೌದು ಹೌದು, ನೀವೇನೋ ಬಾರಿ ನಿಮ್ಮ ಅವ್ವನ ವಿರುದ್ಧ ಮಾತಾಡೋ ಹಾಗೆ. ಹೇಯ್, ಅಲ್ಲವ ಹೇಳ್ದೆ ಅಷ್ಟೆ. ಅದು ನ್ಯಾಯ ಯಾರ ಕಡೆಗೈತೆ ಅಂತ ಒಂದು ಗೀತ ಅಳ್ದು ತೂಗೋದು ಸರಿ, ಆದರೆ ನ್ಯಾಯ ಯಾರ ಕಡೆಗೈತೋ ಅವ್ರ ಕಡೆನೇ ನಿಲ್ಬೇಕು. ನಾನು ನೋಡ್ತೀನಿ ನೀವು ಹೇಗೆ ನಿಲ್ತೀರಾ. ಇಲ್ಲಿ ನೋಡು, ನಿಂಗೆ ನಿಮ್ಮ ಅಕ್ಕನೂ ಭಾವನೂ ಒಂದಾಗಬೇಕು ಅಂತ ಐತೋ ಇಲ್ಲೋ? ಖಂಡಿತವಾಗ್ಲೂ ಅವ್ವ, ಇದೆಂತ ಪ್ರಶ್ನೆ? ಆ ಆಸೆ ಇದ್ದಿದ್ರೆ ನೀನು ದೂರ ಕೊಡ್ತಿರ್ಲಿಲ್ಲ. ಅದಕ್ಕೆ ಅಂತ ತಪ್ಪು ಮಾಡಿದವ್ರನ್ನ ಹಾಗೆ ಬಿಟ್ಬಿಡಕ್ಕಾಗತ್ತ ಅವ್ವ? ಸಹನಾ ಅಕ್ಕ, ನೀನೇ ಹೇಳು, ನಾನು ಮಾಡಿ ನಿನಗೆ ತಪ್ಪು ಅನ್ಸತ್ತಾ? ನಂಗೆ ಆ ಮನೆ ಬಗ್ಗೆ ಮಾತಾಡೋಕೆ ಇಷ್ಟ ಇಲ್ಲ. ನನ್ನ ಬಿಟ್ಬಿಡು ಸ್ನೇಹ. ಸನಾ, ಈಟೊಂದು ಕೈ ಆದ್ರೆ ಹೆಂಗೆ? ನಿಮ್ಮ ಮತ್ತೆದು ತೆಪ್ಪೆಯ ದೊಡ್ಡ ತೆಪ್ಪು. ಆದ್ರೆ ಅಳಿ ಅಂದ್ರು ಅವ್ರ ಪರವಾಗಿರುವಾಗ ನಮ್ಮ ಕೆಲಸ ಏನೋ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಅವ್ವ, ಅದಕ್ಕೆ ಅವ್ರ ತಯಾರಿ ಇಲ್ಲ ಅವ್ವ. ಹಿಂಗ್ ಮಾತಾಡಿದ್ರೆ ಹೆಂಗೆ? ಈಗ ನೀನೇ ತಕ ಸಿರಿ ಏನಾದ್ರು ನನ್ನ ಮ್ಯಾಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ಕೊಟ್ರೆ ನೀನು ತಿರುಗಿ ಅವನ ಹತ್ರ ಮಾತಾಡ್ತೀಯಾ? ನಾನು ಇನ್ನೇನು ಮಾತಾಡಕ್ಕಿಲ್ಲ, ನಿಮಗೆ ತಿಳಿದಂಗೆ ಮಾಡ್ಕೊಳ್ಳಿ. ಎಸೋ ನಾನು ತಗೋ ಮಾತಾಡಿ. ನೀವೇನು ತೆಪ್ಪು ಮಾಡಿದ್ರಂತ ಅವ್ವ ಬೈತಿದ್ದಿತ್ತು. ಹಂಗಾದ್ರೆ ಅವ್ವ ಏನು ತೆಪ್ಪು ಮಾಡಿಲ್ಲಪ್ಪ. ಅಕ್ಕ, ನಾವೆಲ್ಲ ಈಗ ಏನೇ ಹೇಳಿದ್ರು ನಿನ್ನ ಮನಸ್ಸನ್ನ ಕೇಳೋ ಪರಿಸ್ಥಿತಿಲಿಲ್ಲ ಅಂತ ನಂಗೆ ಅರ್ಥ ಆಗತ್ತೆ. ಆದರೂ ಅವ್ವ ಹೇಳೋ ಮಾತಲ್ಲೂ ನ್ಯಾಯ ಇದೆ. ನಾನು ಕೂಡ ಅವ್ವ ಸುಮ್ಮನೆ ಬೇಜಾರು ಮಾಡ್ಕೋತಿದ್ದಾಳೆ ಅಂತ ಅನ್ಕೊಂಡೆ. ಆದರೆ ನೀನೇ ಯೋಚನೆ ಮಾಡು, ಇದಕ್ಕೆಲ್ಲ ಈಗಿರೋದು ಒಂದೇ ಪರಿಹಾರ. ನೀನು ಮತ್ತೆ ಬಾವ ಮಾತಾಡಲೇಬೇಕು. ನೀನು ಕೋಪ ಇದೆ, ಅದನ್ನ ಹಾಗೆ ಇಟ್ಕೋ, ಬಿಟ್ಕೊಡ್ಬೇಡ. ಆದರೆ ಒಂದ್ಸಲ ಬಾವಂಗೆ ಸಿಚುವೇಶನ್ನ ಕರೆಕ್ಟಾಗಿ ಅರ್ಥ ಮಾಡಿಸು. ನಾವು ಎಲ್ಲ ಸೇರಿ ಮಾತಾಡ್ತೀವಿ. ಈಗ ನೀನು ನಿರ್ಧಾರ ಮಾಡ್ಬೇಕಕ್ಕ, ನೀನು ಮನ್ಸು ಮಾಡಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.